ಬಿಗ್ ಬಾಸ್ ಕನ್ನಡ ಸೀಸನ್ 11 ಸೂಪರ್ ಸಕ್ಸಸ್ ಕಂಡಿದೆ. ಆರಂಭದಲ್ಲಿ ಕೊಂಚ ಗೊಂದಲ ಅಂತ ಅನಿಸಿದರೂ ತಕ್ಷಣಕ್ಕೆ ಟ್ರ್ಯಾಕ್ಗೆ ಮರಳಿತ್ತು. ಪ್ರತಿ ಬಾರಿಯೂ ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ಎಷ್ಟು ಗಮನ ಸೆಳೆಯುತ್ತಾರೆ ಅಂದರೆ ಅಷ್ಟೇ ಗಮನ ಅಟ್ರ್ಯಾಕ್ಟ್ ಮಾಡೋದು ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್. ಇವರ ನಿರೂಪಣೆಗಂತಾನೆ ಶೋ ಮಾಡುವವರ ಸಂಖ್ಯೆ ಅಪಾರವಾಗಿದೆ. ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಆರಂಭವಾದ ದಿನದಿಂದಲೂ ಕಿಚ್ಚ ಸುದೀಪ್ ನಿರೂಪಣೆ ಮಾಡುತ್ತಿದ್ದಾರೆ. ಒಂದೇ ಒಂದು ಸೀಸನ್ ಅನ್ನು ಮಿಸ್ ಮಾಡಿಕೊಂಡಿಲ್ಲ. ವೀಕ್ಷಕರು ಕೂಡ ಈ ನಿರೂಪಣೆಯನ್ನು ಮಿಸ್ ಮಾಡಿಕೊಂಡಿಲ್ಲ. ಬಿಗ್ ಬಾಸ್ ಮನೆಯೊಳಗೆ ಇರುವ ಸ್ಪರ್ಧಿಗಳೊಂದಿಗೆ ಕಿಚ್ಚನ ಸಂಭಾಷಣೆ, ಪ್ರತಿಕ್ರಿಯೆ, ತಮಾಷೆ ಎಲ್ಲವನ್ನೂ ಜನರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಆದರೆ 12ನೇ ಸೀಸನ್ ಕಿಚ್ಚ ನಿರೂಪಣೆ ಮಾಡುವುದಿಲ್ಲ ಅಂತ ತೀರ್ಮಾನಿಸಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಬಿಗ್ ಬಾಸ್ ಕಿಚ್ಚ ಸುದೀಪ್ ಪಡೆಯುತ್ತಿದ್ದ ಸಂಭಾವನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ. ಒಂದು ಸೀಸನ್ ನಿರೂಪಣೆ ಮಾಡುವುದಕ್ಕೆ ಸುದೀಪ್ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಅನ್ನೋದು ನೆಟ್ಟಿಗರ ಪ್ರಶ್ನೆ. ಅಷ್ಟಕ್ಕೂ ಕಿಚ್ಚ ಸುದೀಪ್ಗೆ ಪ್ರತಿ ಸೀಸನ್ಗೆ ಸಿಗುತ್ತಿದ್ದ ಸಂಭಾವನೆ ಎಷ್ಟು, ಕಳೆದ 3 ಸೀಸನ್ಗಳಿಗೆ ಸುದೀಪ್ ಪಡೆದ ಸಂಭಾವನೆ ಎಷ್ಟು ಎಂಬುದರ ಬಗ್ಗೆ ಚರ್ಚೆಯಾಗುತ್ತಿದೆ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಅನ್ನು ಕಿಚ್ಚ ಸುದೀಪ್ ಬಿಟ್ಟು ಊಹಿಸಿಕೊಳ್ಳುವುದಕ್ಕೆ ಅಸಾಧ್ಯ. ಅಂಥದ್ರಲ್ಲಿ ಸ್ವತಃ ಸುದೀಪ್ ಅವರೇ 12ನೇ ಸೀಸನ್ ಅನ್ನು ನಿರೂಪಣೆ ಮಾಡುವುದಿಲ್ಲ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಂದಿನಿಂದ ಅವರ ಅಭಿಮಾನಿಗಳು ಹಾಗೂ ವೀಕ್ಷಕರು ಕಿಚ್ಚನ ನಿರೂಪಣೆ ಇಲ್ಲದೆ ಬಿಗ್ ಬಾಸ್ ನೋಡುವುದಿಲ್ಲ ಅಂತ ಹಠ ಹಿಡಿದು ಕುಳಿತಿದ್ದಾರೆ. ಇವರ ಒತ್ತಾಯಕ್ಕೆ ಮಣಿದು 12ನೇ ಸೀಸನ್ಗೆ ಮರಳುತ್ತಾರಾ ಕಿಚ್ಚ ಸುದೀಪ್ ಅನ್ನುವುದು ಮುಂದಿನ ಪ್ರಶ್ನೆಯಾಗಿದೆ. ಇದೆಲ್ಲ ಏನೇ ಇದ್ದರೂ ಕಿಚ್ಚ ಸುದೀಪ್ ಒಂದು ಶೋಗೆ ಎಷ್ಟು ಸಂಭಾವನೆ ಪಡೆಯುತ್ತಿದ್ದರೂ ಸಹಜವಾಗಿ ಈ ಕುತೂಹಲವಂತೂ ಇದ್ದೇ ಇರುತ್ತದೆ. ಕಿಚ್ಚ ಸುದೀಪ್ ಕಳೆದ 3 ಸೀಸನ್ಗೆ 15 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ. ಅಂದರೆ ಕಿಚ್ಚ ಸುದೀಪ್ ಕಳೆದ 3 ಸೀಸನ್ಗಳಲ್ಲಿ ಪ್ರತಿ ಸೀಸನ್ಗೆ ಸರಾಸರಿ 5 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಬಹುದು. ಅಸಲಿಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸಂಗತಿಯಾಗಿದೆ. ಕಿಚ್ಚ ಸುದೀಪ್ ಆಗಲಿ ಕಲರ್ಸ್ ಕನ್ನಡ ಆಗಲಿ ಈ ವಿಚಾರದ ಬಗ್ಗೆ ಅಧಿಕೃತವಾಗಿ ಇದುವರೆಗೂ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿರುವುದಿಲ್ಲ. ಕಿಚ್ಚ ಸುದೀಪ್ ಬಿಗ್ ಬಾಸ್ ನಿರೂಪಣೆಯಿಂದ ಹಿಂದೆ ಸರಿಯುತ್ತಾರೆ ಅನ್ನೋದು ಸುದ್ದಿ ಹೊರಬಿದ್ದಾಗ ಸಂಭಾವನೆ ವಿಷಯವನ್ನು ಚರ್ಚೆ ಮಾಡಲಾಗಿತ್ತು. ಸುದೀಪ್ ಕೇಳಿದಷ್ಟು ಸಂಭಾವನೆ ಸಿಕ್ಕಿಲ್ಲ, ಈ ಕಾರಣಕ್ಕೆ ನಿರೂಪಣೆಯಿಂದ ಹಿಂದೆ ಸರಿಯುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ದವು. 12ನೇ ಸೀಸನ್ನ ನಿರೂಪಣೆ ಮಾಡದೇ ಇರುವುದಕ್ಕೆ ಸಂಭಾವನೆ ಕಾರಣ ಅಲ್ಲ, ಸಿನಿಮಾ ಕಡೆ ಗಮನ ಹರಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಕಲರ್ಸ್ ಕನ್ನಡದಿಂದ ಒಳ್ಳೆಯ ಸಂಭಾವನೆ ಸಿಗುತ್ತಿದೆ ಎಂಬ ಮಾಹಿತಿಯನ್ನು ಸುದೀಪ್ ರವರು ಹೇಳಿದ್ದರು. ಸುದೀಪ್ ಮ್ಯಾಕ್ಸ್ ಯಶಸ್ಸಿನ ಅಲೆಯಲ್ಲಿ ತೇಲುತ್ತಿದ್ದಾರೆ. ಈ ಸಕ್ಸಸ್ ಬೆನ್ನಲ್ಲೇ ಸುದೀಪ್ ಬಿಲ್ಲರಂಗ ಭಾಷಾ ಅವತಾರವೆತ್ತಿದ್ದಾರೆ. ಅನೂಪ್ ಭಂಡಾರಿ ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಈಗಾಗಲೇ ಕನಕಪುರ ಭಾಗದಲ್ಲಿ ಸಿನಿಮಾಗೆ ಸೆಟ್ ಹಾಕಲಾಗುತ್ತಿದೆ ಎನ್ನುವ ಮಾಹಿತಿ ಕೂಡ ಹರಿದಾಡುತ್ತಿದೆ. ಬಿಗ್ ಬಾಸ್ ನಿರೂಪಣೆಯಿಂದ ಹಿಂದೆ ಸರಿದಿದ್ದರಿಂದ ವರ್ಷಕ್ಕೆ 2 ಸಿನಿಮಾ ಮಾಡುವ ತಯಾರಿಯಲ್ಲಿದ್ದಾರೆ ಎನ್ನಲಾಗಿದೆ. ಆದರೆ ಕಲರ್ಸ್ ಕನ್ನಡದ 12ನೇ ಸೀಸನ್ಗೂ ಕಿಚ್ಚ ಸುದೀಪ್ ಅವರನ್ನೇ ಕರೆದುಕೊಂಡು ಬರುವ ಪ್ರಯತ್ನ ಮಾಡುವುದಾಗಿ ಹೇಳಿಕೊಂಡಿದೆ.